ಯಾಕಂದ್ರೆ 4 ಜನ ನೀವು 10 ಜನ ಮಾತಾಡಿದ್ರೆ ಖಾಲಿ ಬಿಳಿ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲರೂ. ಹೀಗಾಗಿ ಯಾರ್ದು ವಿಷಯ ಅವರು ಮಾತಾಡ್ಲಿ. ಮತ್ತು ನಮ್ಗೆ ನೋಡ್ರಿ, ನೀವು ಕೇಳಿ ಕೂಡಲೇ ನಾನು ಟೈಮ್ ಕೊಡೋ, ಇಲ್ಲಿ ಟೈಮ್ ಯಾರಿಗೂ ಕೊಡಂಗಿಲ್ಲ. ಅವ್ರು ಕೊಂಡ್ರ ಅಂತ ಹೇಳ್ಬಿಡ್ತೀನಿ. ಯಾರು ಇರ್ಲಿ ಮೊದಲೇ ಅವರು ಈ ವಿಷಯ ಬಗ್ಗೆ ಮಾತಾಡೋದ್ರೆ ಮಾತಾಡ್ರಿ. ಮುಂದಿನ ಯಾರು ಕೇಳ್ತಾರ ಒಂದು ನಿಯಮ ಅನ್ನೋದದ. ಈಗ ಒಮ್ಮೆ 4 ಜನ ನಿಲ್ಲುದು ಹಂಗೇನ್ರಿ ಆತರ ಶಿಸ್ತು ಕ್ರಮ ತಗೋಕ್ ನಿಮ್ಗೆ ಪವರ್ಸ್ ಐತಿ. ನಾ ರೂಲಿಂಗ್ ಹೇಳ್ತೇನೆ ಎದ್ರಾಗ ಐತೆ ಅನ್ನೋದು. ನೀವು ಹೆಸರು ಹೇಳ್ರಿ, ಅವ್ರನ್ನ ಹೊರಗೆ ಹೋಗಕ್ ಬರ್ತೈತಿ. ಯಾಕಂದ್ರೆ ಇದು ಹೇಳ್ರಿ, ಅವ್ರಿಗೂ ಆಕೈತಿ ಅವ್ರಿಗೂ ಆಕೈತಿ. ಇದನ್ನ ಎಲ್ಲಾರು ಪಾಲಿಸ್ಬೇಕು ಏನ, ಅದ ವಿನಂತಿ ಐತಿ ನಾನು. ಏನ ಇಲ್ಲಿ ಡೆಕೋರಂ ಪಾಲನೆ ಮಾಡ್ಬೇಕು, ಪೂಜ್ಯ ಮಹಾಪ್ಪ ಅವ್ರಿಗೆ ಗೌರವ ಕೊಡ್ಬೇಕು. ಅದನ್ನ ನೀವು ತಪ್ಪಿದಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳಕ್ ಪವರ್ಸ್ ಐತಿ ಅಂತ ನಾ ಹೇಳಾಕತ್ತೀನಿ. ಇದು ಇಲ್ಲತ್ತ ಅವ್ರ ಸೀನಿಯರ್ ಕೌನ್ಸಿಲ್ ಮೆಂಬರ್ ಅವರು ಅವ್ರಿಗೆ ಅವಕಾಶ ಕೊಟ್ಟಾಗ ಅವ್ರು ಹೇಳಿ ಐತೋ ಇಲ್ಲೋ ಅನ್ನೋದು ಒಂದು. ಎರಡನೇದು ಯಾರು ವಿಷಯ ಇರ್ತಿಲ್ಲ ಕೈ ಹತ್ರಿ, ಅವ್ರಿಗೆ ಅವಕಾಶ ಕೊಡ್ರಿ ಮಾತಾಡಕ. 1 ನಿಮಿಷ ಕೊಡ್ತಿರು, 2 ನಿಮಿಷ ಕೊಡ್ತೀರಿ, ಕೊಡ್ರಿ, ಚರ್ಚೆ ಮಾಡಿ. ಬರೀ ಇದನ್ನ ಸಂತಿಗತೆ ಮಾಡೋದ್ರ ಆಗಂಗಿಲ್ಲ. ಒಳ್ಳೇದು. ಅದಕ್ಕೆ ಯಾಕಂದ್ರೆ ನೀವು ಹಂಗೇನ್ರ ಆತಂದ್ರೆ ನಮ್ಮದ ಏನ್ ನಿರ್ಣಯ ತಗೋಬೇಕಾಕೈತಿ. ಆಮೇಲೆ ನೀವು ಮತ್ತೆ ಅಬ್ಜೆಕ್ಷನ್ ಮಾಡ್ಕೊತ ಕುಂದ್ರಬೇಡ್ರಿ. ಈಗಾಗಲೇ ಏನ್ ನಿರ್ಣಯಗಳಾಗ್ಯಾವು ಒಂದು ಮಾತುಕತೆ ಮುಖಾಂತರ ಬಗೆಹರಿಸ್ಕೋ ಕೆಲಸ ಮಾಡೋಣ. ಇಲ್ಲಾಂದ್ರೆ ಏನಾಕೈತಿ, ಇದು ಸಂತಿಗತಿ ನೀವು ಇದು ಮಾಡಾಕೈತ್ರ ನಮ್ದು ಕೆಲಸ ನಾವು ಮಾಡ್ಬೇಕಾಕೈತಿ. ಅದಕ್ಕೆ ದಯವಿಟ್ಟು ಇಲ್ಲ ಕೇಳ್ರಿ ಸರ, ನೀವು 4 ಮಂದಿ ಎದ್ನಿಲ್ಲ ಇಲ್ಲ, ಶಂಕರ್ ಪಟ್ಟಣ ಇಲ್ಲ, ವಿರೋಧ ಪಕ್ಷದ ನಾಯಕರ ಇಲ್ಲ, ನೀವು ಒಬ್ರು ಯಾರು ಬೇಕಾದ್ರೆ ಕೈ ಮಾಡ್ರಿ ಹೇಳ್ರಿ. ಇಲ್ಲ ಅದನ್ನ ಬಂದ್ ಮಾಡ್ರಿ. 4 ಮಂದಿ ಎದ್ ನಿಲ್ಲೋದು ಬಂದ್ ಮಾಡ್ರಿ. ಅಲ್ಲ ದಯವಿಟ್ಟು ಪೂಜೆ ಮಾಪವ್ರ ಹೇಳ್ರಿ ಅವ್ರಿಗೆ. ಏನು ಒಬ್ರು ಯಾರ ಅವಕಾಶ ಐತ್ಲ ಅವ್ರಿಗೆ ಮಾಡ್ಲಿ. ನಮ್ಮಲ್ಲಿ ಕೂಡ ನೀವು ದಯವಿಟ್ಟು ಎಲ್ಲರೂ ಒಬ್ರು ಕೈ ಮಾಡ್ರಿ, ಅವಕಾಶ ತಗೋರಿ, ಮಾತಾಡ್ರಿ. ನಾ ರಮೇಶ್ ಹೇಳ್ತಾನ ಅವ್ರಿಗೆ ಒಂದ ಏನ ಎಲ್ಲಾರು ಒಬ್ರು ಕೈ ಮಾಡ್ರಿ, ಅವಕಾಶ ತಗೋರಿ, ಮಾತಾಡ್ರಿ. ಸ್ವಲ್ಪ ಸಿನ್ಸಿಯರ್ ಆಗಿ ಕೌನ್ಸಿಲ್ ಇದ್ ಮಾಡು. ಇಲ್ಲ ಅಂದ್ರೆ ಏನಾಕೈತಿ ಏನ ಏನ ಅನಾವಶ್ಯಕವಾಗಿ ಯಾರನ್ನೂ ಹೊರಗೆ ಹಾಕ್ಬೇಕು ಮಾಡ್ಬೇಕು ಅಂತ ಬಂದಿಲ್ಲ. ಚರ್ಚೆ ಆಗ್ಬೇಕೈತಿ, ಪಾಸ್ ಇದು ನಮ್ಗ ಯಾಕೆಂದ್ರೆ ಅನ್ನೋದು ಹೇಳ್ತಾನ. ಇಲ್ಲಿ ಅಧ್ಯಕ್ಷರು ರೂಲಿಂಗ್ ಕೊಟ್ಟ ಮೇಲೆ ಚರ್ಚೆ ಬರುತ್ತೆ. ಅವ್ರಿಗೆ ಹೇಳೋತ್ನಾಗ ಹೇಳಿದ್ರಂದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೋತಿದ್ವಿ ಸರ್. ಒಂದೇ ಮಿನಿಟ್ ರೀ, ಅವ್ರು ಪರ್ಮಿಷನ್ ತಗೊಲಾರ್ದ ಮಾತಾಡ್ಯಾರ ಸರ್. ಕೇಳ್ರಿ, ಅವ್ರ ಪರ್ಮಿಷನ್ ಹೇಳ್ರಿ ಸರ. ಪರ್ಮಿಷನ್ ತಗೊಲಾರ್ದ ಮಾತಾಡ್ರು ಚಾಲು ಆತನ ಅವ್ನು ಚಾಲು ಮಾಡಿದ ಇಲ್ಲಿ ಕೇಳ್ರಿ. ನಾವು ಅಬ್ಸರ್ವ್ ಮಾಡಿದ್ವು, ನಾವೊಬ್ರು ಆಡಳಿತ ಪಕ್ಷದ ನಾಯಕಾಗಿ ಸಾಕಷ್ಟು ಜನ ತಮ್ಮಲ್ಲಿ ಗೊತ್ತೈತಿ. ಅದಕ್ಕೆ ನಾ ಏನ್ ಹೇಳ್ತೀನಿ, ಅವಾಗ ಅವಕಾಶ ಇದ್ದಾಗ ಅವ್ರು ಮಾತಾಡಿದ್ರೆ ಅದನ್ನ ಎಕ್ಸೆಪ್ಟ್ ಮಾಡಿ. ಹಿರಿಯರದಾರು ಅದೇನಾರ ಇದ್ರೆ ಅವ್ರಿಗೆ ಸಲಹೆ ಸೂಚನೆ ನಾಮಿನೇಟ್ ಇದ್ರು ಸಹಿತ ಸಲಹೆ ಸೂಚನೆ ನಾವು ತಗೋಬೇಕಾಕೈತಿ. ಏನ ಚರ್ಚೆ ಒಳಗ ಮುಂದೆ ನಾವು ಅವ್ರು ಏನ ವೋಟಿಂಗ್ದಾಗ ಭಾಗವಹಿಸಕ್ ಬರಂಗಿಲ್ಲ ಅಷ್ಟೇ. ಬಿಟ್ರೆ ಅವ್ರ ಸಲಹೆ ಸೂಚನೆ ಏನ್ದಾವು, ಏನೋ ಅನುದಾನ ತಂದಾರ